ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಆರ್ ಫಾರ್ಮೇಶನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗ್ತಿದೆ ಅಲ್ವಾ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 ಅಲ್ಲೂ ಇತ್ತು, 2 ಅಲ್ಲೂ ಇತ್ತು, ಬಟ್ 3 ಅಲ್ಲಿ ಇರಲಿಲ್ಲ. 3 ಅಲ್ಲಿ ಏನಕ್ಕೆ ಇರಲಿಲ್ಲ ಅಂದ್ರೆ ದೇ ಆರ್ 100% ಗಿವಿಂಗ್ ದಿಸ್ ಕ್ವಶನ್ ಇನ್ ಯುವರ್ ಮಾರ್ಚ್ ಫೈನಲ್ ಎಕ್ಸಾಮಿನೇಷನ್. ಮಾರ್ಕ್ ಮೈ ವರ್ಡ್ಸ್. ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂಡ್ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಕ್ವಶನ್ ಕೇಳ್ತಾರೆ. ಏನ್ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ NaCl ಹೇಗಾಗುತ್ತೆ ಅಂತ. ಸೋಡಿಯಂ ಬಂದು ಮೆಟಲ್, ಕ್ಲೋರಿನ್ ಬಂದು ನಾನ್ ಮೆಟಲ್. ಮೆಟಲ್ಗೆ ಏನು ಪ್ರಾಪರ್ಟೀಸ್ ಇರುತ್ತೆ? ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ನಾನ್ ಮೆಟಲ್ಸ್ಗೇನು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಸೋಡಿಯಂ ಇಸ್ ಎ ಡೋನರ್, ಕ್ಲೋರಿನ್ ಇಸ್ ಎ ಅಕ್ಸೆಪ್ಟರ್. ಸೋಡಿಯಂ ಅಟಾಮಿಕ್ ನಂಬರ್ ಎಷ್ಟು? 11. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗ್ ಬರೀತೀರಾ? 2, 8, 1. 1 ಏನು? ವೇಲೆನ್ಸ್ ಎಲೆಕ್ಟ್ರಾನ್. ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಏನು? ದ ಕೆಪಬಿಲಿಟಿ ಆಫ್ ಆಟಮ್ ಟು ಡೊನೇಟ್ ಅಲ್ವಾ. 1 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಯಾವುದು? ಸೋಡಿಯಂ. ಏನಕ್ಕೆ? ಕ್ಲೋರಿನ್ಗೆ. ಅದಕ್ಕೆ NaCl ಆಗೋದು. See, sodium which is having atomic number 11, 2, 8, 1, it will donate how many electron? 1 electron. To what? Chlorine. Cl plus electron gives Cl minus. Chlorine atomic number is 17, 2, 8, 7, 2 plus 8, 10, 10 plus 7, 17. 1 electron ಸೇರಿದ್ರೆ 2, 8, 8 ಅಲ್ವಾ. ಕೊಟ್ಟಿರೋದಕ್ಕೆ ಇದು ಕ್ಯಾಟಯನ್ ಆಯಿತು, ತಗೊಂಡಿರೋದಕ್ಕೆ ಇದು ಆನಯನ್ ಆಯಿತು. ಸೊ ಏನು ಕೊಡ್ತಾ ಇದೆ ಇದು? ಸೋಡಿಯಂ ಡೊನೇಟಿಂಗ್ ಹೌ ಮೆನಿ ಎಲೆಕ್ಟ್ರಾನ್ಸ್? 1 ಎಲೆಕ್ಟ್ರಾನ್ಸ್. ಟು ಹೂಮ್? ಕ್ಲೋರಿನ್. ಸಿಯರ್ ಇಲ್ಲಿಂದ ಇಲ್ಲಿಗೆ 1 ಎಲೆಕ್ಟ್ರಾನ್, ಅಲ್ಲಿಗೆ Na ಪ್ಲಸ್ ಆಯಿತು, Cl ಮೈನಸ್ ಆಯಿತು. ಕಂಪ್ಲೀಟಿಂಗ್ ಆಕ್ಟೇಟ್. ಆಕ್ಟೇಟ್ ಅಂದ್ರೆ 8 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಬೇಕು. 8 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಬೇಕು ಅಂದ್ರೆ 1 ಎಲೆಕ್ಟ್ರಾನ್ ಯಾರು ಕೊಟ್ಟಿದ್ದು? ಸೋಡಿಯಂ. ದಿಸ್ ಇಸ್ ದಿ ಡಾಟ್ ಸ್ಟ್ರಕ್ಚರ್, ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್. ಈ ತರ ಆಗೋದು ಫಾರ್ಮೇಶನ್. ಅಯನಿಕ್ ಬಾಂಡ್ ಅಂತಾರೆ ಇದನ್ನ, ಅಯನಿಕ್ ಕಾಂಪೌಂಡ್ಸ್ ಅಂತಾರೆ ಇದನ್ನ. The compounds which are formed by transferring electron from metal to a non-metal is called ionic compounds. Example, NaCl. Here, sodium donates electrons to the chlorine. 1 electron donating ಆಯ್ತು ಇಲ್ಲಿ, ಅಲ್ಲಿಗೆ Na plus Cl minus. ಇಷ್ಟು ಬರೆದ್ರೆ 3 ಮಾರ್ಕ್ಸ್. ಅಂಡ್ ಫಾರ್ಮೇಶನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ಎರಡೂ ಒಂದರಲ್ಲೇ ಇರುತ್ತೆ. 6 ಕ್ವಶನ್ ಕೊಟ್ಟು ಎರಡೂ ಒಂದರಲ್ಲೇ ಕೊಡ್ತಾರೆ ಈ ವರ್ಷ. ಮೆಗ್ನೀಷಿಯಂ ಎಷ್ಟು ಅಟಾಮಿಕ್ ನಂಬರು? 12 ಅಂದ್ರೆ 2, 8, 2. 2 ಅಂದ್ರೆ ಎಷ್ಟು? ವೇಲೆನ್ಸ್ ಎಲೆಕ್ಟ್ರಾನ್ 2 ಇದೆ ಅಂದ್ರೆ ಇಟ್ ಕ್ಯಾನ್ ಡೊನೇಟ್ ಹೌ ಮೆನಿ ಎಲೆಕ್ಟ್ರಾನ್ಸ್? 2 ಎಲೆಕ್ಟ್ರಾನ್ಸ್. ಟು ಹೂಮ್? ಅಗೇನ್ ಕ್ಲೋರಿನ್. ಮೆಗ್ನೀಷಿಯಂ ಕ್ಯಾನ್ ಡೊನೇಟ್ 2 ಎಲೆಕ್ಟ್ರಾನ್ಸ್ ಟು ದಿ ಕ್ಲೋರಿನ್. Cl ಪ್ಲಸ್ ಎಲೆಕ್ಟ್ರಾನ್, Cl ಮೈನಸ್. ಸೊ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, 2 ಕ್ಲೋರಿನ್ಸ್ ಬೇಕು. 7 ಎಲೆಕ್ಟ್ರಾನ್ಸ್ ಆಲ್ರೆಡಿ ಇರುತ್ತೆ. 1 ಎಲೆಕ್ಟ್ರಾನ್ಸ್ ಕೊಟ್ರೆ ಕಂಪ್ಲೀಟ್ ಆಗುತ್ತೆ ಆಕ್ಟೇಟ್. 1, 2, 3, 4, 5, 6, 7. ಇಲ್ಲಿಂದ 1, 8. ಇಲ್ಲಿಂದ 1, 8. Mg2 plus and Cl minus. This is the formation of what? Magnesium chloride. ಸಿಂಪಲ್ ಆಗಿ ತಿಳ್ಕೊಂಡ್ರೆ ಸಿಂಪಲ್, ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಕಾಂಪ್ಲಿಕೇಟ್. ಐ ವಿಲ್ ರಿಪೀಟ್ ಅಗೇನ್. 1 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಅದಕ್ಕೆ NaCl. 2 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಅದಕ್ಕೆ MgCl2. ಅಲ್ಯೂಮಿನಿಯಂ ಇದ್ದಿದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಇಟ್ ವಿಲ್ ಬಿ AlCl3. ಅಂಡ್ ಅಯನಿಕ್ ಕಾಂಪೌಂಡ್ ಡೆಫಿನೇಷನ್ ಅವಾಗಲೇ ಹೇಳಿದೆ. ದ ಕಾಂಪೌಂಡ್ಸ್ ಫಾರ್ಮ್ಸ್ ಇನ್ ದಿಸ್ ಮ್ಯಾನರ್. ಯಾವ ಮ್ಯಾನರ್? ಈ ಮ್ಯಾನರ್. By the transfer of electrons from metal to non-metal are called ionic compounds. Quickly we will move into the properties of ionic compounds. See, this is the 5th time I am doing metals and non-metals chapter. So I got some errors in doing this one. ಒಂದ್ಸಾರಿ ಸ್ಕ್ರೀನ್ ರೆಕಾರ್ಡೇ ಆಗಿಲ್ಲ, ಒಂದ್ಸಾರಿ ವಾಯ್ಸ್ ರೆಕಾರ್ಡೇ ಆಗಿಲ್ಲ, ಇನ್ನೊಂದ್ಸಾರಿ ಕರೆಕ್ಟಾಗಿ ಅರ್ಧಕ್ಕೆ ಕರೆಕ್ಟಾಗಿ ಮೈಕ್ ಚಾರ್ಜಿಂಗ್ ಹೊಂಟೋಯ್ತು. ದಿಸ್ 5th time. I am not at all get boring from these things because I am having energy to fulfill my passion. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಬಂದರೆ ಸೋಡಿಯಂ ಕ್ಲೋರೈಡು, ಲಿಥಿಯಂ ಕ್ಲೋರೈಡು, ಎಕ್ಸಾಂಪಲ್ ಮ್ಯಾಗ್ನೀಷಿಯಂ ಕ್ಲೋರೈಡ್. ಇಷ್ಟು ಕೊಡಿ ಸಾಕು. ಪ್ರಾಪರ್ಟೀಸ್ ಬಂದರೆ ಇಟ್ ಈಸ್ ಸಿಮಿಲರ್ ಟು ಮೆಟಲ್ಸ್. ಮೆಟಲ್ಸ್ ಪ್ರಾಪರ್ಟೀಸ್ ಏನಿತ್ತು? ಸಾಲಿಡ್ ಆ್ಯಂಡ್ ಹಾರ್ಡ್. ಸಿ ಇಯರ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ ಆ್ಯಂಡ್ ಹಾರ್ಡ್. ಸೇಮ್ ಅಲ್ವಾ? ಇದನ್ನು ಸಾಲಿಡು, ಇದನ್ನು ಹಾರ್ಡ್. ಬ್ರಿಟಲ್ ಅಂದರೆ ಇವಾಗ ಕನ್ಸಿಡರ್ ಕಲ್ಲು ತಗೊಳ್ಳಿ, ದಟ್ ಇಸ್ ರಾಕ್ ಸಾಲ್ಟ್ ತಗೊಂಡ್ರೆ ಚುಚ್ಚುತ್ತಾನೆ ಕೈಯಲ್ಲಿ, ದಟ್ ಇಸ್ ಬ್ರಿಟಲ್. ಆ್ಯಂಡ್ ದೇರ್ ಎಕ್ಸಿಸ್ಟ್ ಎ ಸ್ಟ್ರಾಂಗ್. ಏನಕ್ಕೆ ಇವು ಸಾಲಿಡು ಮತ್ತು ಹಾರ್ಡ್ ಅಂತ ಕೇಳಿದ್ರೆ Na ಪ್ಲಸ್ Cl ಮೈನಸ್ ಅಲ್ವಾ. ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್. ಪಾಸಿಟಿವ್ ನೆಗೆಟಿವ್ ಮಧ್ಯೆ ಏನಿರುತ್ತೆ? ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್. ಸಿ ಪ್ರಾಪರ್ಟೀಸ್ ಕೇಳಿದ್ರೆ 2 ಪ್ರಾಪರ್ಟೀಸ್ ಕೇಳ್ತಾರೆ ಅಷ್ಟೇ. ಇಲ್ಲಿವರೆಗೂ 4, 5 ಕೇಳಲೇ ಇಲ್ಲ. ಕೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ಕೇಳ್ತಾರೆ 4. ಬಟ್ ಅಯಾನಿಕ್ ಕಾಂಪೌಂಡ್ಸ್ ಬಂದರೆ ಓನ್ಲಿ 2. Because in short answers question you will get this question. Ionic compounds are solid and hard. There exists a strong force of attraction between positive and negative ions. They are brittle. They are having high melting and boiling point. And ಉಪ್ಪನ್ನ ಏನರಲ್ಲಿ ಕರಗಿಸ್ತೀರಾ? ವಾಟರ್ ಅಲ್ಲಿ ತಾನೆ. ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ಇನ್ಸಾಲ್ಯುಬಲ್ ಇನ್ ಕೆರೋಸಿನ್ ಅಂಡ್ ಪೆಟ್ರೋಲ್. ವೈ ಆರ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ಕೆರೋಸಿನ್ ಅಂಡ್ ಪೆಟ್ರೋಲ್? ಇನ್ಸ್ಟೆಡ್ ಇಟ್ ಈಸ್ ಓನ್ಲಿ ಡಿಸಾಲ್ವಿಂಗ್ ಇನ್ ವಾಟರ್. ವಾಟರಲ್ಲೇ ಡಿಸಾಲ್ವ್ ಆಗ್ತಿದೆ ತಾನೆ. ವಿ ಆರ್ ಗೋಯಿಂಗ್ ಟು ಟೆಸ್ಟ್ ಫಾರ್ ಕೆರೋಸಿನ್ ಅಂಡ್ ಪೆಟ್ರೋಲ್. ದಟ್ ಈಸ್ ನಾಟ್ ಅಟ್ ಆಲ್ ಸಾಲ್ಯುಬಲ್ ಇನ್ kerosene and petrol. Ionic compounds are good conductors of what? Electricity. And ಇಲ್ಲಿ ಪ್ರಾಪರ್ಟೀಸ್ ಕೇಳಿಲ್ಲ ಅಂದ್ರೆ you will get question like, mark, write down. Ionic compounds do not conduct electricity at
ಸಾಲಿಡ್ ಸ್ಟೇಟ್ ಏನಕ್ಕೆ? ಅಂಡ್ ಇನ್ನೊಂದು ಕ್ವಶನ್, ಅಯೋನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಮಾಲ್ಟನ್ ಸ್ಟೇಟ್ ಏನಕ್ಕೆ? ಫಸ್ಟ್ ಕಂಡಕ್ಟ್ ಮಾಡುತ್ತೆ ಏನಕ್ಕೆ ಮಾಲ್ಟನ್ ಸ್ಟೇಟ್ ಅಲ್ಲಿ ಹೇಳ್ತೀನಿ. ಸಿ 8th ಅಲ್ಲಿ 9th ಅಲ್ಲಿ ಓದ್ಕೊ ಬಂದಿರಾ, ಡಿಸ್ಟಿಲ್ ವಾಟರ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಲ್ವಾ? ಹೌ ಡು ಯು ಮೇಕ್ ದಟ್ ಡಿಸ್ಟಿಲ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಬೈ ಆಡಿಂಗ್ NaCl ಸಾಲ್ಟ್ ಅಲ್ವಾ? ಸಿಂಪಲ್. ಮಾಲ್ಟನ್ ಸ್ಟೇಟ್ ಅಲ್ಲಿ ಏನಕ್ಕೆ ಕಂಡಕ್ಟ್ ಮಾಡುತ್ತೆ ಅಂದ್ರೆ ದ ಆನ್ಸರ್ ವಿಲ್ ಬಿ ದೇರ್ ಇಸ್ ಎ ಮೂಮೆಂಟ್ ಆಫ್ ಅಯಾನ್ಸ್ ಇನ್ ಮಾಲ್ಟನ್ ಸ್ಟೇಟ್, ದಟ್ಸ್ ವೈ ಸಾಲಿಡ್ ಅಯೋನಿಕ್ ಕಾಂಪೌಂಡ್ಸ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಮಾಲ್ಟನ್ ಸ್ಟೇಟ್. ಅಷ್ಟೇ ಆನ್ಸರ್. ದೇರ್ ಇಸ್ ಎ ಮೂಮೆಂಟ್ ಆಫ್ ಅಯಾನ್ಸ್. ಮೂಮೆಂಟ್ ಆಫ್ ಅಯಾನ್ಸ್ ಇದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಪ್ಲಸ್ ಮೈನಸ್ ಇದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ನೆಕ್ಸ್ಟ್, ಅಯೋನಿಕ್ ಕಾಂಪೌಂಡ್ಸ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಸಾಲಿಡ್ ಸ್ಟೇಟ್ ಏನಕ್ಕೆ ಅಂದ್ರೆ ದೇರ್ ಇಸ್ ನೋ ಮೂಮೆಂಟ್ ಆಫ್ ಅಯಾನ್ಸ್. ಅಲ್ಲಿ ಮೂಮೆಂಟ್ ಆಫ್ ಅಯಾನ್ಸೇ ಇಲ್ಲ, ಹೆಂಗ್ ಸಪ್ಲೈ ಆಗುತ್ತೆ ಎಲೆಕ್ಟ್ರಿಸಿಟಿ? ಅಷ್ಟೇ. ನೆಕ್ಸ್ಟ್, ದಿಸ್ ಈಸ್ ಅಬೌಟ್ ದಿ ಹಾಫ್ ಆಫ್ ಎ ಚಾಪ್ಟರ್. ಇಲ್ಲಿಂದ ಅರೌಂಡ್ 5 ಮಾರ್ಕ್ಸ್ ಬರುತ್ತೆ. ಅಂಡ್ ಕಮಿಂಗ್ ಟು ದಿ ಅಕರೆನ್ಸ್ ಆಫ್ ಮೆಟಲ್, ಅವರ್ ಅರ್ತ್ ಕ್ರಸ್ಟ್ ಇಸ್ ಮೇಜರ್ ಸೋರ್ಸ್ ಆಫ್ ಮೆಟಲ್ಸ್. ಗೊತ್ತು ತಾನೆ, ನಮ್ಮ ಭೂಮಿಲೇ ಎಷ್ಟೋ ಮೆಟಲ್ ಸಿಗುತ್ತೆ. ಗೋಲ್ಡ್ ಸಿಗೋದು ಭೂಮಿಲೇ, ಪ್ಲಾಟಿನಮ್ ಸಿಗೋದು ಭೂಮಿಲೇ, ಸಿಲ್ವರ್ ಸಿಗೋದು ಭೂಮಿಲೇ ಅಲ್ವಾ? ಅರ್ತ್ ಕ್ರಸ್ಟ್ ಇಸ್ ಅನ್ ಮೇಜರ್ ಸೋರ್ಸ್ ಆಫ್ ಮೆಟಲ್ಸ್. ಬಟ್ ಇಲ್ಲಿ ತಿಳ್ಕೊಬೇಕಾಗಿರೋದು ಮಿನರಲ್ಸ್ ಅಂದ್ರೆ, ಓರ್ಸ್ ಅಂದ್ರೆ, ಗ್ಯಾಂಗ್ಯೂ ಅಂತ 3 ಡೆಫಿನೇಷನ್ ಇದೆ. 3 ಡೆಫಿನೇಷನ್ ನ 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಫಾಸ್ಟ್ ಅಲ್ಲ, ಕೇಳ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ. ನಥಿಂಗ್ ಟು ಬೈ ಹ್ಯಾಟ್, ನಥಿಂಗ್ ಟು ಪ್ರಾಕ್ಟೀಸ್ ಹಿಯರ್. ದಿಸ್ 3 ಡೆಫಿನೇಷನ್ಸ್. ಮಿನರಲ್ಸ್ ಅಂದ್ರೆ ಇವಾಗ ಏನ್ ಹೇಳಿದೆ ಇವಾಗಲೇ, ಅರ್ತ್ ಕ್ರಸ್ಟ್ ಮೇಜರ್ ಸೋರ್ಸ್ ಅಂತ ತಾನೆ. ದ ಮೆಟಲ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಅರ್ತ್ ಸರ್ಫೇಸ್ ಆರ್ ಕಾಲ್ಡ್ ಮಿನರಲ್ಸ್. ಅಷ್ಟೇ. ಯಾವ ಮೆಟಲ್ಸ್ ನ ಅರ್ತ್ ಕ್ರಸ್ಟ್ ಇಂದ ಎತ್ತಿದೀವೋ ಅದನ್ನ ಮಿನರಲ್ಸ್ ಅಂತೀವಿ. ಓರ್ಸ್ ಅಂದ್ರೆ ಇದೇ ಮಿನರಲ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಮೆಟಲ್ ಇದೆ ಅನ್ನೋದನ್ನ ಓರ್ ಅಂತೀವಿ. ಮಿನರಲ್ಸ್ ಕಂಟೈನಿಂಗ್ ಹೈ ಪರ್ಸೆಂಟೇಜ್ ಆಫ್ ಮೆಟಲ್ಸ್ ಆರ್ ಕಾಲ್ಡ್ ಓರ್ಸ್. ಇವಾಗ KGF ಗೊತ್ತು ತಾನೆ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್. ಅಲ್ಲಿ ಹೋದ್ರೆ ತಾನೆ ಬಂಗಾರ ಸಿಗೋದು, ಗೋಲ್ಡ್ ಸಿಗೋದು. ಇಲ್ಲೇ ವಾಟ್ ಎವರ್ ಯು ಸ್ಟೇಯಿಂಗ್ ಏರಿಯಾ, ಬೆಂಗಳೂರು, ಯಾವ್ದೋ ರಾಮನಗರ, ತುಮಕೂರು, ಅಲ್ಲಿ ಹೋಗಿ ಡಿಗ್ ಮಾಡಿದ್ರೆ ಗೋಲ್ಡ್ ಸಿಗುತ್ತಾ? ಇಲ್ಲ. ಅದಕ್ಕೆ ಮಿನರಲ್ಸ್ ಕಂಟೈನಿಂಗ್ ವೆರಿ ಹೈ ಪರ್ಸೆಂಟೇಜ್ ಆಫ್ ಮೆಟಲ್ಸ್ ಆರ್ ಕಾಲ್ಡ್ ಓರ್ಸ್. ಗ್ಯಾಂಗ್ಯೂ ಅಂದ್ರೆ ಏನು? ಓರ್ಸ್ ಮೈನ್ ಫ್ರಮ್ ದಿ ಸರ್ಫೇಸ್ ಆರ್ ಯೂಸ್ವಲಿ ಕಂಟಾಮಿನೇಟ್ ಆಗಿರುತ್ತೆ. ಅದನ್ನೇನಂತೀವಿ? ಯಾವ್ದೇನು ಕಂಟಾಮಿನೇಟೆಡ್ ಅಂದ್ರೆ ಏನು ಸರ್ ಅಂದ್ರೆ, ಬರೀ ಗೋಲ್ಡ್ ಡಿಗ್ ಮಾಡಿದಾಗ KGF ಅಲ್ಲಿ ಬರೀ ಗೋಲ್ಡ್ ಸಿಕ್ತಿದ್ರೆ ಟ್ರಾಕ್ಟರ್ ಗಂಟ್ಲೆ ಗೋಲ್ಡ್ ತುಂಬಿಸ್ಕೊಂಡು ಒಂದೇ ಸರಿ ಶ್ರೀಮಂತ ಆಗ್ಬೋದು ಅಲ್ವಾ? ಅದ್ರ ಜೊತೆ ಮಡ್ ಸಿಗುತ್ತೆ, ಸಾಯಿಲ್ ಅಂಡ್ ಸ್ಯಾಂಡ್, ಕಲ್ಲು ಮುಳ್ಳು ಎಲ್ಲ ಸಿಗುತ್ತೆ. KGF ನೋಡಿದ್ರೆ ತಾನೆ, ಅಲ್ಲೆಲ್ಲನ ಬರೀ ಗೋಲ್ಡ್ ತೋರಿಸ್ತಿದ್ರ? ಮೈನ್ಸ್ ವಿತ್ ಫೀಲ್ಡ್, ಸಾಯಿಲ್ ಅಂಡ್ ಸ್ಯಾಂಡ್. ಸೊ I will quickly recall these 3 statements. The minerals means the elements or compounds which occur naturally in the earth crust are known as minerals. Minerals containing very high percentage of metals are called ores. Ores containing high contaminated objects like such as soil, sand are called gangue. These 3 definitions are very easy. You may get 10% of chance there to ask this question for 1 marks. The 10% ಬಿಡ್ತಾ ಇಲ್ಲ ನಾನು. I will covering everything in this chapter because metals and non-metals is your biggest chapter. That's for 8 marks. And this table ನ್ಯಾಪ್ಕ ಇಟ್ಕೊಂಡ್ರೆ it is easy to recall this one. ಓವರ್ನ ಕಾನ್ಸಂಟ್ರೇಟ್ ಮಾಡ್ತೀವಿ ಫಸ್ಟ್, ಆಮೇಲೆ ಇದನ್ನ ಡಿವೈಡ್ ಮಾಡಿದೀವಿ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ನ 3 ಪಾರ್ಟ್ಸ್ ಆಗಿ. ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ ಒಂದು, ಲೋ ರಿಯಾಕ್ಟಿವಿಟಿ ಒಂದು, ಮಿಡಲ್ ರಿಯಾಕ್ಟಿವಿಟಿ ಒಂದು. ಹೈ ರಿಯಾಕ್ಟಿವಿಟಿಗೆ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂತ ಟೆಕ್ನಿಕ್ ಯೂಸ್ ಮಾಡ್ತೀವಿ ಮೆಟಲ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ. ಮಿಡಲ್ ರಿಯಾಕ್ಟಿವಿಟಿಗೆ ಅದು 2 ಫಾರ್ಮ್ಸ್ ಅಲ್ಲಿ ಎಕ್ಸಿಸ್ಟ್ ಇರುತ್ತೆ. ಮೆಟಲ್ಸ್ ಹಂಗೆ ಮೆಟಲ್ಸ್ ತರ ಸಿಗಲ್ಲ, ಕಾರ್ಬೋನೇಟ್ ಆಗಿ ಸಿಗುತ್ತೆ, ಸಲ್ಫೈಡ್ ಆಗಿ ಸಿಗುತ್ತೆ. ಅದರಿಂದ ಮೆಟಲ್ ಆಕ್ಸೈಡ್ ಕನ್ವರ್ಟ್ ಮಾಡಬೇಕು, ಆ ಮೆಟಲ್ ಆಕ್ಸೈಡ್ ನ ಮೆಟಲ್ ಆಗಿ ಕನ್ವರ್ಟ್ ಮಾಡಬೇಕು. ಕಾರ್ಬೋನೇಟ್ ಓರ್ಸ್ ನ ಕ್ಯಾಲ್ಸಿನೇಷನ್ ಮೆಥಡ್ ಇಂದ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅಂಡ್ ಸಲ್ಫೈಡ್ ಓರ್ಸ್ ನ ವಿ ವಿಲ್ ಕನ್ವರ್ಟೆಡ್ ಇಂಟು ಮೆಟಲ್ ಆಕ್ಸೈಡ್ ಯೂಸಿಂಗ್ ರೋಸ್ಟಿಂಗ್ ಮೆಥಡ್. ಅಂಡ್ ರೋಸ್ಟಿಂಗ್ ಮಾಡಿದಾಗ ನಮ್ಗೆ ಮೆಟಲ್ ಆಕ್ಸೈಡ್ ಸಿಗೋದು, ಕ್ಯಾಲ್ಸಿನೇಷನ್ ಮಾಡಿದಾಗ್ಲೂ ನಮಗೆ ಮೆಟಲ್ ಆಕ್ಸೈಡ್ ಸಿಗೋದು. ಆ ಮೆಟಲ್ ಆಕ್ಸೈಡ್ ನ ಮತ್ತೆ ರಿಡಕ್ಷನ್ ಮಾಡಿದಾಗ ವಿ ವಿಲ್ ಗೆಟ್ ಪ್ಯೂರ್ ಮೆಟಲ್. And here metals of low reactivity series ಗೆ we will go for roasting method. That's it. Next, ಅದೆಲ್ಲ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ನೋಡ್ಕೊಳ್ಳಿ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಫ್ರಮ್ ಲೋ ರಿಯಾಕ್ಟಿವಿಟಿ ಸೀರೀಸ್. ಮರ್ಕ್ಯೂರಿನ್ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಅಲ್ಲಿ ಕೇಳಿದ್ರು. ಹೌ ಮರ್ಕ್ಯೂರಿ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ಸ್ ಸಿನ್ನಾಬಾರ್ ಓರ್. ಸಿನ್ನಾಬಾರ್ ಅಂದ್ರೆ ಮರ್ಕ್ಯೂರಿ ಸಲ್ಫೈಡ್ ನ ಸಿನ್ನಾಬಾರ್ ಅಂತೀವಿ. ಮರ್ಕ್ಯೂರಿ ಸಲ್ಫೈಡ್ ಇಸ್ ಕಾಲ್ಡ್ ಸಿನ್ನಾಬಾರ್. ಅದನ್ನ ಹೆಂಗೆ ಅಂದ್ರೆ ಜಸ್ಟ್ ಬೈ ಹೀಟಿಂಗ್ ಇನ್ ಪ್ರೆಸೆನ್ಸ್ ಆಫ್ ಏರ್, HgS ಪ್ಲಸ್ ಆಕ್ಸಿಜನ್ ಹೀಟ್ ಮಾಡ್ತಿದೀವಿ. ವಿ ವಿಲ್ ಗೆಟಿಂಗ್ ವಾಟ್? HgO, ಮರ್ಕ್ಯೂರಿ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್. ಈ ಮರ್ಕ್ಯೂರಿ ಆಕ್ಸೈಡ್ ನ ಮತ್ತೆ ಹೀಟ್ ಮಾಡಿದಾಗ ವಿ ವಿಲ್ ಗೆಟ್ ಮರ್ಕ್ಯೂರಿ. ಇಷ್ಟು ಬರ್ದಿರಾಯ್ತು. The oxides of cinnabar is heated to converted into metal oxide, then metal oxide is heated into convert to metal. ಅಷ್ಟೇ ಬರೀರಿ ಸಾಕು. ಸಿಮಿಲರ್ಲಿ ಕಾಪರ್ಗೂ ಹಿಂಗೆ ಯೂಸ್ ಮಾಡ್ತೀವಿ. ಕಾಪರ್ ಸಲ್ಫೇಟ್ ಆಗಿ ಸಿಗುತ್ತೆ, ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಹೀಟ್ ಮಾಡ್ತೀವಿ, ಕಾಪರ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ. ಮತ್ತೆ ಕಾಪರ್ ಆಕ್ಸೈಡ್ ನ ಹೀಟ್ ಮಾಡಿದಾಗ ಕಾಪರ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ.
ದಟ್ ಈಸ್ ಮೇಜರ್ ಕ್ವಶನ್ ಫಾರ್ 2 ಮಾರ್ಕ್ಸ್. ಅಂಡ್ ಈ ಪೇಜ್, ಈ ಸ್ಲೈಡ್ ಇದೆಯಲ್ಲ, ಇದರಿಂದ ಮಾರ್ಕ್ಸ್ ಬಂದೇ ಬರುತ್ತೆ. ಏನಿದು ಕ್ವಶನ್? ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಆಫ್ ಫ್ರಮ್ ಮಿಡಲ್ ಆಕ್ಟಿವಿಟಿ ಸೀರೀಸ್. ಏನು ಅಂದ್ರೆ, ಸಿ ರೋಸ್ಟಿಂಗು ಕ್ಯಾಲ್ಸಿನೇಷನ್ ಏನಕ್ಕೆ ನಾನು ಯಾವಾಗಲೇ ಹೇಳಿದೆ, ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಮೆಟಲ್ಸ್ ಇನ್ ದ ಫಾರ್ಮ್ ಆಫ್ ಕಾರ್ಬೊನೇಟ್ ಅನ್ನ ಸಿಗುತ್ತೆ, ಇನ್ ದ ಫಾರ್ಮ್ ಆಫ್ ರೋಸ್ಟಿಂಗ್ ಅನ್ನ ಸಿಗುತ್ತೆ. ಸಿ ಇನ್ ದ ಫಾರ್ಮ್ ಆಫ್ ಸಲ್ಫೈಡ್. ಅಂದ್ರೆ ಇವಾಗ ಜಿಂಕ್ ಬೇಕು ಅಂದ್ರೆ ಜಿಂಕೆ ಸಿಗಲ್ಲ, ಜಿಂಕ್ ಕಾರ್ಬೊನೇಟ್ ಆಗಿ ಸಿಗುತ್ತೆ, ಇಲ್ಲ ಜಿಂಕ್ ಸಲ್ಫೈಡ್ ಆಗಿ ಸಿಗುತ್ತೆ. ಅದನ್ನ ಜಿಂಕ್ ಆಗಿ ಮಾಡಕ್ಕೆ ಕೆಲವು ಮೆಥಡ್ಸ್ ಇದಾವೆ, ಅವೇ ರೋಸ್ಟಿಂಗು ಕ್ಯಾಲ್ಸಿನೇಷನ್. ಅಂದ್ರೆ ದಿ ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಏರ್. ಈ ಸಲ್ಫೈಡ್ ಓರ್ಸ್ ಆಗಿ ಸಿಕ್ಕಿರೋ ಜಿಂಕ್ ನ ಹೀಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಏರ್, ಜಾಸ್ತಿ ಏರ್ ಇದ್ದು ಹೀಟ್ ಮಾಡಿದ್ರೆ ರೋಸ್ಟಿಂಗ್. ಟು ಕನ್ವರ್ಟೆಡ್ ಇಂಟು ಇಟ್ಸ್ ಆಕ್ಸೈಡ್ಸ್. ಸಲ್ಫೈಡ್ ಓರ್ಸ್ ನ ಆಕ್ಸೈಡ್ ಓರ್ಸ್ ಆಗಿ ಮಾಡಕ್ಕೆ ಹೀಟ್ ಮಾಡಬೇಕು ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಏರ್, ಅದನ್ನೇನಂತೀವಿ ರೋಸ್ಟಿಂಗ್. ಡನ್ನ ಕಾರ್ಬೊನೇಟ್ ಓರ್ಸ್ ಆಗಿ ಸಿಗುತ್ತಲ್ಲ, ಅದಕ್ಕೂ ಹೀಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಲಿಮಿಟೆಡ್ ಏರ್. ಕಡಿಮೆ ಏರ್ ಅಲ್ಲಿ ಹೀಟ್ ಮಾಡಿ ಕಾರ್ಬೊನೇಟ್ ಓರ್ಸ್ ನ ಆಕ್ಸೈಡ್ ಓರ್ಸ್ ಆಗಿ ಮಾಡ್ತೀವಿ, ಅದನ್ನ ಕ್ಯಾಲ್ಸಿನೇಷನ್ ಅಂತೀವಿ. ಅಂಡ್ ಜಾಸ್ತಿ ಏರ್ ಇಟ್ಕೊಂಡು ಹೀಟ್ ಮಾಡಿ ಸಲ್ಫೈಡ್ ಓರ್ಸ್ ನ ಮೆಟಲ್ ಆಕ್ಸೈಡ್ ಮಾಡೋದನ್ನ ರೋಸ್ಟಿಂಗ್ ಅಂತೀವಿ. ದಟ್ಸ್ ಇಟ್. ಇದನ್ನ ಡಿಫ್ರೆನ್ಸ್ ಕೇಳಿದ್ರು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2 ಅಲ್ಲಿ. ಡಿಫ್ರೆನ್ಸ್ ಹೆಂಗ್ ಬರೀತೀರಾ ಅಂದ್ರೆ, ಸಿ ಫಾರ್ ಸಲ್ಫೈಡ್ ಓರ್ಸ್ ರೋಸ್ಟಿಂಗ್ ಇಸ್ ಯೂಸ್ಡ್, ಫಾರ್ ಕಾರ್ಬೊನೇಟ್ ಓರ್ಸ್ ಕ್ಯಾಲ್ಸಿನೇಷನ್ ಇಸ್ ಯೂಸ್ಡ್. ದಟ್ಸ್ ಇಟ್. ಫಾರ್ ರೋಸ್ಟಿಂಗ್ ವಿ ನೀಡ್ ಎಕ್ಸೆಸ್ ಆಫ್ ಏರ್, ಫಾರ್ ಕ್ಯಾಲ್ಸಿನೇಷನ್ ವಿ ನೀಡ್ ಲಿಮಿಟೆಡ್ ಏರ್. ಅಷ್ಟು ಬರೀರಿ ಸಾಕು. ಎಕ್ಸಾಂಪಲ್ ಬರಿಬೇಕಾ? ಜಿಂಕ್ ಸಲ್ಫೈಡ್ ಬರೀರಿ. ಸಿ ಹಿಯರ್, ಜಿಂಕ್ ಸಲ್ಫೈಡ್ ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಏರ್ ವಿ ಆರ್ ಹೀಟಿಂಗ್ ಟು ಪ್ರೊಡ್ಯೂಸ್ ಜಿಂಕ್ ಆಕ್ಸೈಡ್. ಅಂಡ್ ಜಿಂಕ್ ಆಕ್ಸೈಡ್ ನ ಮತ್ತೆ ಕಾರ್ಬನ್ಗೆ ರೆಡ್ಯೂಸಿಂಗ್ ಏಜೆಂಟ್ ಆಡ್ ಮಾಡಿದಾಗ ಕಾರ್ಬನ್, ಇಟ್ ವಿಲ್ ರಿಮೂವ್ ಆಕ್ಸಿಜನ್ ಫ್ರಮ್ ದಿ ಜಿಂಕ್ ಟು ಪ್ರೊಡ್ಯೂಸ್ ಜಿಂಕ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್. ಇಷ್ಟು ಬರೀರಿ ಸಾಕು. ಥರ್ಮಿಟ್ ರಿಯಾಕ್ಷನ್. ಸಿ ಥರ್ಮಿಟ್ ರಿಯಾಕ್ಷನ್ ಕೇಳ್ತಾರೋ ಇಲ್ಲೋ, ಯೂಸಸ್ ಕೇಳ್ತಾರೆ ಅಂತ ದರ್ ಇಸ್ ಅನ್ ಹಿಂಟ್ ಇನ್ ಮೈ ಮೈಂಡ್. ಏನ್ ಥರ್ಮಿಟ್ ರಿಯಾಕ್ಷನ್ ಯೂಸಸ್ ಅಂದ್ರೆ, ರೈಲ್ವೆ ಟ್ರ್ಯಾಕ್ ಹೆಂಗ್ ಜಾಯಿನ್ ಮಾಡಿರ್ತಾರ ಅಂತ ಯಾರನ್ನ ಯೋಚನೆ ಮಾಡಿದಿರಾ? ಬೈ ಯೂಸಿಂಗ್ ದಿಸ್ ರಿಯಾಕ್ಷನ್. ಈ ರಿಯಾಕ್ಷನ್ ಇಂದ ಹೆಂಗೆ ಸರ್ ಅಂದ್ರೆ, ನಾಟ್ ವಿ ಆರ್ ಯೂಸಿಂಗ್ ಗಮ್, ಫೆವಿಕಿಕ್, ಫೆವಿಕೋಲ್ ಅಂಡ್ ಏನೂ ಯೂಸ್ ಮಾಡ್ತಿಲ್ಲ ಟು ಜಾಯಿನ್ ರೈಲ್ವೆ ಟ್ರ್ಯಾಕ್. ವಿ ಆರ್ ಯೂಸಿಂಗ್ ಥರ್ಮಿಟ್ ರಿಯಾಕ್ಷನ್. ಏನ್ ಈ ರಿಯಾಕ್ಷನ್ ಅಂದ್ರೆ, ಈ ರಿಯಾಕ್ಷನ್ ಹೈಲಿ ಎಕ್ಸೋಥರ್ಮಿಕ್. ಅಂದ್ರೆ ಹೈಲಿ ಎಕ್ಸೋಥರ್ಮಿಕ್ ಅಂದ್ರೆ ಏನು? ದ ರಿಯಾಕ್ಷನ್ ಇನ್ ವಿಚ್ ಎಕ್ಸೆಸ್ ಆಫ್ ಹೀಟ್ ಈಸ್ ರಿಲೀಸ್ಡ್. ಯಾವ ರಿಯಾಕ್ಷನ್ ಅಲ್ಲಿ ಹೀಟ್ ಜಾಸ್ತಿ ರಿಲೀಸ್ ಆಗುತ್ತೋ ಅದನ್ನ ಎಕ್ಸೋಥರ್ಮಿಕ್ ಅಂತೀವಲ್ವಾ. ಈ ರಿಯಾಕ್ಷನ್ ಅಷ್ಟೇ. ಯಾವ ರಿಯಾಕ್ಷನ್? ವೇರ್ ಐರನ್ ಆಕ್ಸೈಡ್ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಟು ಫಾರ್ಮ್ ಐರನ್ ಅಂಡ್ ಅಲ್ಯೂಮಿನಿಯಂ ಆಕ್ಸೈಡ್. ಐರನ್ ಫಾರ್ಮ್ ಮಾಡ್ತಿದೆ ತಾನೆ, ಹೀಟ್ ಬರ್ತಿದೆ ತಾನೆ, ಈ ಹೀಟ್ ಇಂದ ರೈಲ್ವೆ ಟ್ರ್ಯಾಕ್ ನ ಜಾಯಿನ್ ಮಾಡ್ತೀವಿ. ಅಂಡ್ ಕ್ರ್ಯಾಕ್ಡ್ ಮಷಿನ್ ಪಾರ್ಟ್ಸ್ ಇದ್ರೆ ವಿ ವಿಲ್ ಯೂಸ್ ಥರ್ಮಿಟ್ ರಿಯಾಕ್ಷನ್. ಈ ಥರ್ಮಿಟ್ ರಿಯಾಕ್ಷನ್ ಯೂಸ್ ಮಾಡಿದಾಗ ಹೀಟ್ ಜಾಸ್ತಿ ಬರುತ್ತೆ, ಆ ಹೀಟ್ ಇಂದ ಅವೆರಡನ್ನ ಜಾಯಿನ್ ಮಾಡಬಹುದು ಅಷ್ಟೇ. ನೆಕ್ಸ್ಟ್, ಎಕ್ಸ್ಟ್ರಾಕ್ಷನ್ ಆಫ್ ಟಾಪ್ ರಿಯಾಕ್ಟಿವ್ ಸೀರೀಸ್ ಮೆಟಲ್ಸ್. ಇವಾಗ ಲೋ ರಿಯಾಕ್ಟಿವಿಟಿ ಆಯ್ತು, ಮಿಡಲ್ ರಿಯಾಕ್ಟಿವಿಟಿ ಆಯ್ತು. ಟಾಪ್ ರಿಯಾಕ್ಟಿವಿಟಿಗೆ ದೇರ್ ಇಸ್ ಎನ್ ಮೆಟಲ್ ಕಾಲ್ಡ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಏನು ಅಂದ್ರೆ, ಇಟ್ ಈಸ್ ಈಸಿಯರ್ ವೇ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸಿ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂದ್ರೆ, ಸಿ ಎಲೆಕ್ಟ್ರಿಸಿಟಿ ಅಂದ್ರೆ ನಿಮ್ಗೆ ಗೊತ್ತು ತಾನೆ, ಕಂಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ವಾ. ಓಮ್ಸ್ ಲಾನು ಗೊತ್ತು, ಜೋಲ್ಸ್ ಲಾನು ಗೊತ್ತು ತಾನೆ. ಸಿ ಹಂಗೆ ಎಲೆಕ್ಟ್ರೋಡ್ಸ್ ಅಂದ್ರೆ ಗೊತ್ತಿರುತ್ತೆ, 8th ಇಂದ ಓದ್ಕೊಂಡ್ ಬಂದಿರ್ತೀರಾ. ದೇರ್ ಆರ್ 2 ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್, ಒನ್ ಇಸ್ ಆನೋಡ್ ಅಂಡ್ ಒನ್ ಇಸ್ ಕ್ಯಾಥೋಡ್. ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇಸ್ ಟು ರಿಮೆಂಬರ್ ಆನೋಡ್ ಅಂಡ್ ಕ್ಯಾಥೋಡ್. ಆನೋಡ್ ಹತ್ರ ಇಂಪ್ಯೂರ್ ಮೆಟಲ್ ಇಟ್ಟಿದೀವಿ. ಏನು? ಅಟ್ ಆನೋಡ್ ವಿ ಮೇಡ್ ಇಂಪ್ಯೂರ್ ಮೆಟಲ್. ಇಂಪ್ಯೂರ್ ಮೆಟಲ್ ಇಸ್ ಮೇಡ್ ಅಟ್ ಆನೋಡ್. ಪ್ಯೂರ್ ಮೆಟಲ್ ಇಸ್, ಒಂದ್ ಇಂಪ್ಯೂರ್ ಇದ್ರೆ ಇನ್ನೊಂದು ಪ್ಯೂರ್ ಇರುತ್ತಾನೆ. ಪ್ಯೂರ್ನ ಆನೋಡ್, ಇಂಪ್ಯೂರ್ನ ಆನೋಡ್ ಹತ್ರ ಹಾಕಿದ್ವಿ, ಕ್ಯಾಥೋಡ್ ಹತ್ರ ಪ್ಯೂರ್ ಮೆಟಲ್ ನ ಇದ್ ಮಾಡಿದ್ವಿ, ಡೆಪಾಸಿಟ್. ಇಂಪ್ಯೂರ್ ಮೆಟಲ್ ಇಸ್ ಮೇಡ್ ಅಟ್ ಆನೋಡ್ ಅಂಡ್ ಪ್ಯೂರ್ ಮೆಟಲ್ ಇಸ್ ಮೇಡ್ ಅಟ್ ಕ್ಯಾಥೋಡ್. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ನೆಕ್ಸ್ಟ್ ಸೊಲ್ಯೂಷನ್ ಬೇಕಲ್ವಾ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಲ್ಲಿ. ದಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಎಲೆಕ್ಟ್ರೋಲೈಟ್. ಯಾವ ಸೊಲ್ಯೂಷನ್ ತಗೊಂಡಿದೀವಿ? ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ CuSO4. ಅಂಡ್ ಇವಾಗ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂದ್ರೆ ವಿ ಶುಡ್ ಪಾಸ್ ವಾಟ್? ಎಲೆಕ್ಟ್ರಿಕ್ ಕರೆಂಟ್. ವಿ ಶುಡ್ ಪಾಸ್ ವಾಟ್? ಎಲೆಕ್ಟ್ರಿಕ್ ಕರೆಂಟ್. ಆನ್ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದಿ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್, ದ ಪ್ಯೂರ್ ಮೆಟಲ್ ಫ್ರಮ್ ದಿ ಆನೋಡ್. ಸಿ ಇಂಪ್ಯೂರ್, ಐ ಆಮ್ ಪ್ಯೂರ್, ಐ ಆಮ್ ಪ್ಯೂರ್ ಅಂತ ಇದೆ ತಾನೆ. ಆ ಇಂಪ್ಯೂರ್ ಹತ್ರನೂ ಸ್ವಲ್ಪ ಪ್ಯೂರ್ ಇರುತ್ತ್ರಿ. ಕೆಟ್ಟೋರು ಎಲ್ಲ ಕೆಟ್ಟೋರಲ್ಲ, ಕೆಟ್ಟವ್ರ ಹತ್ರನೂ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರ ಹತ್ರನೂ ಒಳ್ಳೆ ಮನಸ್ಸಿರುತ್ತೆ. ಹಂಗೇನೆ ಈ ಇಂಪ್ಯೂರ್ ಮೆಟಲ್ ಹತ್ರನೂ ಸ್ವಲ್ಪ ಪ್ಯೂರ್ ಮೆಟಲ್ ಇರುತ್ತೆ. ಈ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ ಆ ಇಂಪ್ಯೂರ್ ಅಲ್ಲಿರೋ ಪ್ಯೂರ್ ಮೆಟಲ್ ಬಂದು ಕ್ಯಾಥೋಡ್ ಹತ್ರ ಕುತ್ಕೊಬಿಡುತ್ತೆ. ಸಿಯರ್, ಆನ್ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎಲೆಕ್ಟ್ರೋಲೈಟ್, ದ ಪ್ಯೂರ್ ಮೆಟಲ್ ಫ್ರಮ್ ಆನೋಡ್ ಡಿಸಾಲ್ವ್ಸ್ ಇನ್ ಟು ಎಲೆಕ್ಟ್ರೋಲೈಟ್. ಆ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಡೆಪಾಸಿಟೆಡ್ ಆನ್ ದಿ ಕ್ಯಾಥೋಡ್. ಇಷ್ಟೇ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಆನೋಡ್ ಹತ್ರ ಇಂಪ್ಯೂರ್ ಮೆಟಲ್ ಇರುತ್ತೆ, ಕ್ಯಾಥೋಡ್ ಹತ್ರ ಪ್ಯೂರ್ ಮೆಟಲ್ ಇರುತ್ತೆ. ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ ಆ ಇಂಪ್ಯೂರ್ ಮೆಟಲ್ ಇರೋ ಪ್ಯೂರ್ ಮೆಟಲ್ ಬಂದು ಕ್ಯಾಥೋಡ್ ಹತ್ರ ಡೆಪಾಸಿಟ್ ಆಗುತ್ತೆ. ಅಂಡ್
ಸರ್ ಮಿಕ್ಕಿದ್ದೆಲ್ಲ ಎಲ್ಲೋಯ್ತು ಇಂಪ್ಯೂರಿಟೀಸು? ಇಂಪ್ಯೂರಿಟೀಸ್ ಯಾರ ಹತ್ರ ಮಾಡಿರೋದು ನಾವು? ಆ್ಯನೋಡ್ ಹತ್ರ ಅಲ್ವಾ? ಆ್ಯನೋಡ್ ಕೆಳಗಡೆ ಬಂದು ಸೆಟ್ಲ್ ಆಗುತ್ತೆ ಬಾಟಮ್ ಅಲ್ಲಿ, ಅದನ್ನೇನಂತೀವಿ ಆ್ಯನೋಡ್ ಮಡ್. ದ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಸೆಟಲ್ ಡೌನ್ ಅಟ್ ದಿ ಬಾಟಮ್ ಆಫ್ ದಿ ಆ್ಯನೋಡ್, ದೇ ಆರ್ ಕಾಲ್ಡ್ ಆ್ಯನೋಡ್ ಮಡ್. I will repeat again. We made impure metal as anode, pure metal at cathode. On passing electric current, the pure metal which is there and impure metal, it got deposited on the cathode. ಇದನ್ನೇನಂತೀವಿ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಈ ಪ್ರೋಸೆಸ್ ಡಯಾಗ್ರಾಮ್ ಕೇಳಿದ್ರು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2 ಅಲ್ಲಿ. ಸೊ ಗೋ ಥ್ರೂ ದಟ್ ಒನ್ಸ್ ಆರ್ ಟ್ವೈಸ್ ಆರ್ ಥ್ರೈಸ್, ಪ್ರಾಕ್ಟೀಸ್ ಮಾಡಿ. ಬರುತ್ತೆ ಅಂದ ಪ್ರಾಕ್ಟೀಸ್ ಮಾಡಿ. ಈಸಿ ಇದೆ ತಾನೆ? ಮತ್ತು ಅರ್ಥ ಆಗಿಲ್ಲ ಅಂದ್ರೆ ಮತ್ತು ವಿಡಿಯೋಗೆ ಬಂದು ಇನ್ನೊಂದ್ಸರಿ ನೋಡಿ ಅಷ್ಟೇ. ಬಿಫೋರ್ ಯುವರ್ ಎಕ್ಸಾಮ್ ಕೀಪ್ going through my videos. And if you are not at all watch this carbon anhydrate compounds, go please again go through the videos. You will get a nice explanation there. You will get the answers and you will get the total 8 to 10 marks from carbon anhydrate compounds and metals and non-metals, and even acid bases salts hogi, electricity hogi, ella ide upload madidini. Please go through that one. If you got something, some information from this video, please share to your friends also. For that I will get more confident, more inspired from you guys to teach more students. See corrosion, last one. ಕೆಲಸ ಮಾಡಿಲ್ಲ ಅಂದ್ರೆ ಏನಾಗ್ತೀರಾ? ರಸ್ಟ್ ಅಂಡ್ ಡಸ್ಟ್. ಲೇಸಿನೆಸ್ ಇಸ್ ರೆಸ್ಟ್ ಅಂಡ್ ಡಸ್ಟ್ ಅಂಡ್ ರಿಯಲೈಸೇಷನ್ ಇಸ್ ಬೆಸ್ಟ್ ಅಂಡ್ ರೆಸ್ಟ್. ಬೆಸ್ಟ್ ಮಾಡಿದ್ರೆ ರೆಸ್ಟ್ ಮಾಡ್ಬೋದು, ರಸ್ಟ್ ಆಗಿ ಕೂತ್ಕೊಂಡ್ರೆ ಡಸ್ಟ್ ಹಿಡ್ದೋಗಿತೀರ. ಮನೆನೇ 4-5 ದಿನ ಗುಡಿಸಿಲ್ಲ, ಕ್ಲೀನ್ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ಬಿ ಫುಲ್ಲಿ ಫಿಲ್ಡ್ ವಿತ್ ಡಸ್ಟ್. ಹಂಗೇನೆ ನೀವು ಮೈಂಡ್ ಇಟ್ಕೊಂಡು, ಒಳ್ಳೆ ಫಿಸಿಕ್ ಇಟ್ಕೊಂಡು, ಒಳ್ಳೆ ಸ್ಕೂಲ್ಗೆ ಹೋಗ್ಕೊಂಡು ನೀವು ಓದ್ತಾ ಇಲ್ಲ ಅಂದ್ರೆ ನೀವು ಆಗೋದೇ ರಸ್ಟ್ ಹಿಡಿಯೋದು. ಐರನ್ ತರ ಆಗ್ಬಿಡ್ತೀರಾ, ರಸ್ಟ್ ಹಿಡ್ದೋಗ್ತೀರಾ. ಸೊ ರಸ್ಟ್ ಹಿಡ್ದಾಗ ಏನ್ ಮಾಡ್ಬೇಕು? ಸಿಲ್ವರ್ ಏನಾಗುತ್ತೆ, ಕೆಲವ್ರ ಮೈ ಮೇಲೆ ಬ್ಲಾಕ್ ಆಗುತ್ತೆ, ಕಾಪರ್ ಗ್ರೀನ್ ಕಲರ್ ಕೋಟ್ ಆಗುತ್ತೆ, ಐರನ್ ಬ್ರೌನ್ ಕಲರ್, ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ. ಸೊ ಕರೋಜನ್ ಅಂದ್ರೆ ಏನು? ಮೆಟಲ್ಸ್ ಕನ್ವರ್ಟಿಂಗ್ ಇಂಟು ಅನ್ಡಿಸರಬಲ್ ಕಾಂಪೌಂಡ್. ಡಿಸರಬಲ್ ಅಂದ್ರೆ ನಮ್ಗೆ ಏನ್ ಬೇಕದು. ಐರನ್ ರಸ್ಟ್ ಹಿಡಿದ್ಮೇಲೆ ಯಾರಿಗೆ ಬೇಕ್ರಿ? The process in which metals are converted into undesirable compounds due to their reaction with what? ಏನಕ್ಕೆ ಅದು ಹಂಗಾಗ್ತಿರೋದು? ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ, ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ. ಅದನ್ನೇನಂತೀವಿ ಕರೋಷನ್. ಹೌ ಡು ಯು ಪ್ರಿವೆಂಟ್ ಕರೋಷನ್? ದೇರ್ ವಿಲ್ ಬಿ ಕ್ವಶನ್ ಫಾರ್ 1 marks ಆಲ್ಸೋ. ಅಟ್ಲೀಸ್ಟ್ 1 marks ಗನ ಬಂದೇ ಬರುತ್ತೆ. ಹೌ ಡು ಯು ಪ್ರಿವೆಂಟ್ ಅಂದ್ರೆ ಏನ್ ಮಾಡ್ತೀರಾ? ಇವಾಗ ಸೈಕಲ್ ಮುಂದೆ ಹೋಗ್ತಿರಲಿಲ್ಲ, ಚೈನ್ ಸ್ವಲ್ಪ ಟೈಟ್ ಆಗಿತ್ತಂದ್ರೆ ಆಯಿಲಿಂಗ್, ಗ್ರೀಸಿಂಗ್ ಅಲ್ವಾ? ಹಂಗೇನೆ ರಸ್ಟ್ ಹಿಡಿದ್ರೆ ಐರನ್ ಏನ್ ಮಾಡ್ತೀವಿ? ವಿ ವಿಲ್ ಪೇಂಟ್, ವಿ ವಿಲ್ ಆಯಿಲ್, ವಿ ವಿಲ್ ಗಿವ್ ಗ್ರೀಸ್, ವಿ ವಿಲ್ ಪುಟ್ ಗ್ರೀಸ್. ಆಯಿಲಿಂಗ್, ಪೇಂಟಿಂಗ್, ಗ್ಯಾಲ್ವನೈಸಿಂಗ್ ಅಂಡ್ ಕ್ರೋಮ್ ಪ್ಲೇಟಿಂಗ್, ಆನೋಡೈಸಿಂಗ್, ಮೇಕಿಂಗ್ ಅಲಾಯ್ಸ್. ಏನೇನ್ ಮಾಡ್ತೀವಿ? ಆಯಿಲಿಂಗ್ ಮಾಡ್ತೀವಿ, ಪೇಂಟಿಂಗ್ ಮಾಡ್ತೀವಿ, ಗ್ರೀಸಿಂಗ್ ಮಾಡ್ತೀವಿ, ನೆಕ್ಸ್ಟ್ ಆನೋಡೈಸಿಂಗ್, ಕ್ರೋಮ್ ಪ್ಲೇಟಿಂಗ್. ಗ್ಯಾಲ್ವನೈಸಿಂಗ್ ಇದೆ. ಯಾವ್ದು ಗ್ಯಾಲ್ವನೈಸಿಂಗ್ ಅಂದ್ರೆ ಸ್ಟೀಲು ಮತ್ತೆ ಐರನ್ ಇದ್ದೇ ಯೂಸ್ ಮಾಡೇ ಮಾಡ್ತೀವಿ ತಾನೆ, ಅವು ರೆಸ್ಟ್ ಹಿಡಿತಾವ ತಾನೆ. ಅವು ರೆಸ್ಟ್ ಹಿಡಿದೇ ಇರಂಗೆ ಮಾಡಕ್ಕೆ ದೇರ್ ಇಸ್ ಅನ್ ಮೆಥಡ್ ಕಾಲ್ಡ್ ಗ್ಯಾಲ್ವನೈಸೇಷನ್. ಅಂದ್ರೆ ಸ್ಟೀಲ್ ಆರ್ ಐರನ್, protecting a steel or iron from rusting by coating them with a thin layer of zinc. ಥಿನ್ ಲೇಯರ್ ಆಫ್ ಜಿಂಕ್ ಯೂಸ್ ಮಾಡಿಕೊಂಡು ಸ್ಟೀಲು ಮತ್ತೆ ಐರನ್ ನ ಪ್ರೊಟೆಕ್ಟ್ ಮಾಡೋ ಮೆಥಡ್ ನ ಗ್ಯಾಲ್ವನೈಸೇಷನ್ ಅಂತೀವಿ ಅಷ್ಟೇ. ಗ್ಯಾಲ್ವನೈಸ್ ಅಂದ್ರೆ ಐರನ್ ಬರ್ಬೇಕು, ಜಿಂಕ್ ಬರ್ಬೇಕು. ಆನೋಡೈಸ್ ಅಂತ ಬಂದ್ರೆ ಅಲ್ಯೂಮಿನಿಯಂ ಬರ್ಬೇಕು. ಅವಾಗ್ಲೇ ಹೇಳ್ದೆ ನಾನು ಅಲ್ವಾ? ಸಿ ಅಲಾಯ್ಸ್, ಫ್ರಮ್ ಅಲಾಯ್ಸ್ MCQ ಕ್ವಶನ್ ಬರ್ಬೋದು. ಬಂದಿತ್ತು, ವಾಟ್ ಈಸ್ ಅಮಲ್ಗಮ್ ಅಂತ ಕ್ವಶನ್ ಬಂದಿತ್ತು. ಎಲ್ಲಿ? ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 ಅಲ್ಲಿ. ಅನ್ ಅಲಾಯ್ ಆಫ್ ಮರ್ಕ್ಯುರಿ ಇಸ್ ಕಾಲ್ಡ್ ಅಮಲ್ಗಮ್. ಬ್ರಾಸ್ ಅಂದ್ರೆ ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಕಾಪರ್ ಅಂಡ್ ಜಿಂಕ್. ಬ್ರೋನ್ಸ್ ಅಂದ್ರೆ ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಕಾಪರ್ ಅಂಡ್ ಟಿನ್. ಅಷ್ಟು ಬರೀರಿ. ಅಂಡ್ ಅಲಾಯ್ ಅಂದ್ರೆ ಚಾಪ್ಟರ್ ನೇಮ್ ಏನು? ಫಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಎರಡನ್ನು ಮಿಕ್ಸ್ ಮಾಡಿದ್ರೆ ಅಲಾಯ್. ದಿ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆರ್ ಕಾಲ್ಡ್ ಅಲಾಯ್ಸ್. ಅಗೇನ್ ಗೋ ಥ್ರೂ ದಿಸ್ ಒನ್. ಮರ್ಕ್ಯುರಿ ಅಂದ್ರೆ ಅಮಾಲ್ಗಮ್, ಮರ್ಕ್ಯುರಿ ಅಲಾಯ್ನ ಏನಂತೀವಿ? ಅಮಾಲ್ಗಮ್. ಕಾಪರ್ ಅಂಡ್ ಜಿಂಕ್ ನ ಏನಂತೀವಿ? ಬ್ರಾಸ್. ಕಾಪರ್ ಅಂಡ್ ಟಿನ್ ನ ಬ್ರೋನ್ಸ್. ಅಂಡ್ ಕುತುಬ್ ಮಿನಾರ್ ಅದೊಂದು ಬಿಡಿದು. ನೆಕ್ಸ್ಟ್ ಡಯಾಗ್ರಾಮ್ ಬೇಸ್ ಕಾನ್ಸೆಪ್ಟ್ ಬಂದ್ರೆ 2023, 23, 24 ಅಲ್ಲಿ ಆಕ್ಷನ್ ಆಫ್ ಎ ಸ್ಟೀಮ್ ಆನ್ ಎ ಮೆಟಲ್ ಕೇಳಿದ್ದಾರೆ. ಅವರು ಎಷ್ಟು ನಿಮ್ಮ ಮೇಲೆ ಎಷ್ಟು ಕಾನ್ಫಿಡೆಂಟ್ ಅಂದ್ರೆ ಎಲ್ಲಾ ಪಾರ್ಟ್ಸ್ ಬರೆಯಲ್ಲ ಅಂತ. ದೇ ವರ್ ಓನ್ಲಿ ಆಸ್ಕಿಂಗ್ ಮೆಟಲ್ ಸ್ಯಾಂಪಲ್ ಅಂಡ್ ಹೈಡ್ರೋ ಡೆಲಿವರಿ ಟ್ಯೂಬ್. ಪ್ರಾಕ್ಟೀಸ್ ದಿಸ್ ಒನ್ ಫಾರ್ n number of times. That is giving you 3 marks completely for sure, 100%. Action of steam on a metal. Next, don't see others doing better than you. Beat your own records every day because success is fight between you and yourself. ಅಂದ್ರೆ ಅವರಷ್ಟು ಓದ್ತವ್ರು, ಇವ್ರು ಇಷ್ಟು ಓದ್ತವ್ರೆಲ್ಲ ಬಿಟ್ಬಿಟ್ಟು ನೀನ್ ಎಷ್ಟು ಓದ್ತಿದ್ಯಾ, ನಿನ್ನೆ ಎಷ್ಟು ಓದ್ದೆ, ಇವತ್ತೆಷ್ಟು ಓದ್ದೆ, ಅಪ್ಗ್ರೇಡ್ ಆದ. ನಿನ್ನೆ 2 ಅವರ್ ಓದಿದ್ರೆ ಇವತ್ತು 3 ಅವರ್ ಓದ್ದ. ಅದನ್ನ ಬಿಟ್ಬಿಟ್ಟು ನಿನ್ನೆ 2 ಅವರ್ ಓದಿದೀನಿ ಅಂತ ಇವತ್ತೇನು ಓದ್ದೆ ಇರೋಂಗ, ಅದು ಕನ್ಸಿಸ್ಟೆನ್ಸಿ ಅಲ್ಲ. ಇಫ್ ಯು ಆರ್ ರೀಡಿಂಗ್ ಫಾರ್
30 minutes every day you will be a success leader. ಇಷ್ಟೊತ್ತಿಗೆ ಬರೋದು ಅದು ಮಾಡಿಲ್ಲ ತಾನೆ ಇವಾಗ ನಾ ಕೂತ್ಕೊಂಡು beat your own records every day, because the success is fight between you and yourself. The result is fight between you and yourself. What you are doing for yourself, practicing or reading or writing for yourself, it will make you better from others. For that, follow and subscribe Arjuna Abhyasa on YouTube for your science class 10th. This is my channel and this is your channel, and please share to your friends if you got something information. ಒಂದ್ ಅರ್ಥ ಆದ್ರೂ ಫುಲ್ ಅರ್ಥ ಮಾಡ್ಸಕ್ ಟ್ರೈ ಮಾಡಿದೀನಿ. If you are not at all understood, if you are understood something from my video, please do comment and do like and subscribe. For instant updates, please press that bell icon and share to your friends. Exam left, only few days are left here. ಇವಾಗಲೂ ನಿಮ್ಮ ಫ್ರೆಂಡ್ಗೆ ನೀವು ಹೆಲ್ಪ್ ಮಾಡಿಲ್ಲ ಈ ಚಾನಲ್ನ ಶೇರ್ ಮಾಡಿ ಅಂದರೆ ದಟ್ ಈಸ್ ನಾಟ್ ಎಟ್ ಆಲ್ ಫ್ರೆಂಡ್ಶಿಪ್. And with that, I'm winding up this metals and non-metals after struggling to do this one. I have done repetition of 5 times due to this recording issue and charging issue and screen issue. This is the last time. I hope I done best. I given my best. If you are not understood which concept you didn't understood, please do comment. I will do it again for you guys. Thank you for watching Arjuna Abhyasa. Stay tuned for next chapter, acid, bases and salt. I will upload within 30 minutes after this video. Thank you guys.